ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಮಿಕ್ಸ್ಡ್ ಫ್ರೂಟ್ ಮಾಡುವ ಅಂತ ನೋಡಿ ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಪಪ್ಪಾಯಿ ತೊಗೊಂಡಿದ್ದೀನಿ, ಒಳ್ಳೆ ಕಲರ್ ಇರೋದು. ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಈ ಬೇಸಿಗೆಗೆ ತಿನ್ನಬೇಕು ಕುಡಿಬೇಕು ಅಂತ ಆಗೋದೇ ಇಲ್ಲ, ಖಾಲಿ ಕುಡಿಯೋದು ಅಂತ. ಇದು ನೋಡಿ, ನಾನು ಬೊಂಡ ಎಳ್ನೀರದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ, ಮತ್ತು ಒಂದು ಲೋಟ ಹಾಲು ತೊಗೊಂಡಿದ್ದೀನಿ. ಇದು ಹಾಲು ಬಿಸಿ ಮಾಡಿ ತಣ್ಣಗಾಗಿರೋದು ಹಾಲು. ಇದು ನೀವು ಹಾಲು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಚಿಂತೆ ಇಲ್ಲ, ನೀರಲ್ಲಿ ಸಹ ಮಾಡ್ಬೋದು, ಕೋಲ್ಡ್ ನೀರಲ್ಲಿ. ಮತ್ತು ಒಂದು ತುಂಡು ಬೆಲ್ಲ ತೊಗೊಂಡಿದ್ದೀನಿ ನಾನು. ನೋಡಿ, ಬೆಲ್ಲ ಯಾಕೆಂದರೆ ಸ್ವಲ್ಪ ಟೇಸ್ಟಾಗಿ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಸಕ್ಕರೆ ಬೇಕಾದ್ರೆ ಹಾಕ್ಕೊಳ್ಳಿ, ಸಕ್ಕರೆ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಈ ಬಿಸಿಲಲ್ಲಿ ಸಕ್ಕರೆ ಎಲ್ಲ ಅಂಶ ಎಲ್ಲ ತಿಂದರೆ ತುಂಬ ಆರೋಗ್ಯಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ನೋಡಿ. ಹಾಗೆ ಇದನ್ನೆಲ್ಲ ನಾವು ಈಗ ಒಂದು ಮಿಕ್ಸಿಗೆ ಹಾಕ್ಕೊಳ್ಳುವ. ಮಿಕ್ಸಿಗೆ ಹಾಕ್ಕೊಂಡು ಚೆಂದ ಮಾಡಿ ಗ್ರೈಂಡ್ ಮಾಡ್ಕೊಳ್ಳುವ. ಮಿಕ್ಸಿಗೆ ನಾವು ಇದೆಲ್ಲ ಹಾಕ್ಕೊಂಡು ಸಣ್ಣ ಗ್ರೈಂಡ್ ಮಾಡ್ಕೊಂಡು ದಪ್ಪ ಗ್ರೈಂಡ್ ಮಾಡ್ಕೊಂಡ್ರೆ ಆಗುತ್ತೆ. ಅದು ಕೋಲ್ಡ್ ಆಗಿ ತಿನ್ನುವಾಗ ಒಳ್ಳೆ ಟೇಸ್ಟಾಗಿ ಸಿಗುತ್ತೆ ನೋಡಿ. ಕರ್ಬೂಜ ಹಣ್ಣು ಮತ್ತು ಬೊಂಡದ್ದು ತೆಂಗಿನಕಾಯಿ ತೆಡಿ ಬಾವೆ ಉಂಟಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಸಣ್ಣ ಗ್ರೈಂಡ್ ಮಾಡ್ಕೊಳ್ಳುವ. ಈಗ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋದಂದರೆ ಇದು ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳು, ಫಸ್ಟಿಗೆ ಹಾಲು ಹಾಕ್ಕೊಳ್ಬಾರ್ದು. ಹಾಗೆ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಮತ್ತೆ ಹಾಲು ಹಾಕುವ. ಇದನ್ನೀಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ. ಈ ಥರ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಈಗ ಇದಕ್ಕೆ ಬೆಲ್ಲ ಹಾಕುವ. ಬೆಲ್ಲ ಹಾಕಿ ಪುಡಿ ಮಾಡೇ ಹಾಕುವ. ಪುಡಿ ಮಾಡಾಕಿದ್ರೆ ಅದು ಈಗ ಮಕ್ಕಳಿಗೂ ಸಹ ದೊಡ್ಡವರಿಗೂ ಸಹ ಎಲ್ಲರಿಗೂ ಸಹ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನಿಮಗೆ ಗೊತ್ತೇ ಉಂಟು. ಈಗ ನೋಡಿ, ಬೆಲ್ಲ ಹಾಕುವ. ಬೆಲ್ಲ ಹಾಕಿ ಚೆಂದ ಮಾಡಿ ಇದೊಂದು ಸಲ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಎಷ್ಟು ಸಣ್ಣಾಗಿದೆ. ಈ ಥರ ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ನೋಡಿ, ಹೀಗೆ ಗ್ರೈಂಡ್ ಆಗಿದೆ. ಈಗಾದಮೇಲೆ ಇದಕ್ಕೆ ಸ್ವಲ್ಪ ಈಗ ನಾವು ಹಾಲು ಹಾಕುವ. ಹಾಲು ಹಾಕಿದ ನಂತರ ನಾವು ಗ್ರೈಂಡ್ ಮಾಡಬಾರ್ದು, ಯಾಕೆಂದರೆ ಅದು ಹಾಲು ಮತ್ತು ಬೆಲ್ಲ ಹಾಕಿದ್ರಿಂದ ಅದು ಗ್ರೈಂಡ್ ಆಗುವಾಗ ಎಲ್ಲ ಹಾಲಿದ ಎಲ್ಲ ಒಡೆದು ಹೋಗ್ತದೆ ಹಾಲು. ಅದಕ್ಕೆ ಹೀಗೆ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿಬಿಟ್ಟು ನೋಡಿ, ಈಗ ಸರ್ವ್ ಮಾಡುವ. ಎಷ್ಟು ಟೇಸ್ಟ್ ಆಗಿದೆ ಅಂದರೆ ತುಂಬ ಒಳ್ಳೆಯದಾಗ್ತದೆ. ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೆಲ್ಲ ಒಳ್ಳೆಯದಾಗ್ತದೆ. ನೀವು ಸಹ ಮಾಡಿ ನೋಡಿ ಒಂದು ಸಲ, ತುಂಬ ಖುಷಿಪಟ್ಟು ಕುಡಿತಾರೆ. ಸ್ವಲ್ಪ ಕೋಲ್ಡ್ ಆಗಬೇಕು, ಮಾತ್ರ ಕೋಲ್ಡಾಗಿ ಕುಡಿಬೇಕು, ತುಂಬ ಒಳ್ಳೆಯದಾಗ್ತದೆ. ನೀವು ಸಹ ಒಂದು ಸಲ ಮಾಡಿ ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಬೇಸಿಗೆಗೆ ಜ್ಯೂಸ್ ತುಂಬ ಒಳ್ಳೆಯದು, ಯಾಕೆಂದರೆ ಊಟ ಮಾಡಲಿಕ್ಕೆಲ್ಲ ಆಗೋದಿಲ್ಲ, ನೀರು ಕುಡಿದು ಸಾಕಾಗ್ತದೆ. ಹಾಗಾಗಿ ಈಗ ಜ್ಯೂಸ್ ಎಲ್ಲ ಕುಡಿದ್ರೆ ಉಂಟಲ್ಲ, ಸ್ವಲ್ಪ ಆರೋಗ್ಯಕ್ಕೂ ಸಹ ಒಳ್ಳೆಯದು, ವೆಯ್ಟ್ ಲಾಸಿಗೆ ಸಹ ಒಳ್ಳೆಯದು. ಬಾಯಾರಿಕೆ ಈಗ ಮಳೆಗಾಲ, ಈ ಬೇಸಿಗೆಗಾಲದಲ್ಲಿ ನೀರಿಲ್ಲ, ತುಂಬ ಕಾಲರ ಎಲ್ಲ ಬರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಆರೋಗ್ಯ ಕಾಪಾಡಿಕೊಳ್ಳಿ ನೀವು ಸಹ. ಹಾಗೆ ಮಕ್ಕಳಿಗೆ ಸಹ ಆಗಾಗ ನೀರು ಕೊಡ್ತಾಯಿರಿ ಕುಡಿಲಿಕ್ಕೆ. ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಹಾಕಿ ತುಂಬ ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.